ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊಬೈಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ನೀವು ಈ ಚಾನಲನ್ನು ನೋಡ್ತಾ ಇದ್ದೀರಾ, ಭಾಳ ಸಂತೋಷ. ನೀವೆಲ್ಲರೂ ಆಶೀರ್ವಾದ ಹೊಂದ್ತಾ ಇದ್ದೀರಾ, ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಅದೇ ರೀತಿಯಲ್ಲಿ ಈ ಚಾನಲನ್ನು ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಮ್ಮ ಸ್ನೇಹಿತರಿಗೆ ಹೇಳ್ರಿ, ಮತ್ತು ಈ ಆತ್ಮೀಯ ಪ್ರಯೋಜನವನ್ನು ಪಡೆದು ಹೆಚ್ಚಿನ ಆಶೀರ್ವಾದವನ್ನು ಹೊಂದುವವರಾಗಿರ್ರಿ. ಮಕ್ಕಳೇ, ನಾನು ನಿಮಗೊಂದು ಕಥೆಯನ್ನು ಅಂತ ಹೇಳಿದ್ರೆ, ಬೈಬಲ್ ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ನಿಜವಾದಂಥ ಒಂದು ಘಟನೆಯನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ, ನಿಜವಾದಂಥ ಘಟನೆ ನಮ್ಮ ಜೀವಿತದಲ್ಲಿ ಸಾಕ್ಷಿ ಕೊಡುವಂತೆ ಮಾಡ್ತದೆ. ಅದರಿಂದ ನಾವೇನಾಗ್ತೀವಿ, ಕ್ರಿಸ್ತನಲ್ಲಿ ಏನಾಗ್ತೀವಿ, ಬಲ ಹೊಂದುತ್ತೀವಿ, ಮತ್ತು ಸಾಕ್ಷಿಗಳಾಗಿ ನಿಲ್ಲುವುದಕ್ಕೆ ಅದು ನಮಗೆ ಸಹಾಯ ಮಾಡ್ತದೆ. ಅದೇ ರೀತಿಯಲ್ಲಿ ಈ ದಿನದಲ್ಲೂ ಸಹ ಒಬ್ಬ ರೋಹಿತ್ ಎಂಬ ಬಾಲಕನ ಒಂದು ಕಥೆಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ರೋಹಿತ್ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಂಥ ಬಾಲಕ. ಅವನು ಚಂದವಾದ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಬೆಳೆದಿದ್ದ, ಮತ್ತು ದೇವರ ವಾಕ್ಯವನ್ನು ದಿನನಿತ್ಯ ಓದಿ ಆತನು ಪಾಠವನ್ನು ಓದ್ತಾ ಇದ್ದ, ಮತ್ತು ಶಾಲೆಯಲ್ಲೂ ಸಹ ಉತ್ತಮವಾದ ಅಂಕಗಳನ್ನು ಗಳಿಸ್ತಾ ಇದ್ದ. ಅದೇ ರೀತಿಯಲ್ಲಿ ಅವನು ಫುಟ್ಬಾಲನ್ನು ಅತ್ಯಾಸಕ್ತಿಯಿಂದ ಆಟ ಆಡ್ತಾ ಇದ್ದ. ಆಟ ಆಡೋದ್ರ ಜೊತೆಗೆ ಅವನಿಗೇನಿತ್ತಂತ ಹೇಳಿದ್ರೆ, ರೋಹಿತ್ ಅಂತ ಹೇಳಿದ್ರೆ ಆ ಟೀಮ್ನಲ್ಲಿ ಅವನೇ ಏನಾಗಿದ್ದ, ನಾಯಕನಾಗಿದ್ದ. ರೋಹಿತ್ ಅಂದರೆ ಫುಟ್ಬಾಲ್ ಟೀಮ್ ಅಂತ ಹೇಳಿದ್ರೆ ರೋಹಿತ್ ಅಂತ ಹೇಳಿ, ಆ ರೀತಿಯಾಗಿ ಅವನಿಗೆ ಒಳ್ಳೆಯ ಹೆಸರಿತ್ತು. ಹೀಗೆ ಅವನು ಅವರ ಶಾಲೆಯಿಂದ ಹೋಗುವಂಥ ಫುಟ್ಬಾಲ್ ಟೀಮ್ನಲ್ಲಿ ಹೋಗಿ ಯಾವಾಗಲೂ ಗೆದ್ದು ಬರ್ತಾ ಇದ್ದ. ಅವನ ಆಟ ನೋಡಿದ್ರೆ ಎಲ್ಲರಿಗೂ ಬಹಳ ಖುಷಿ ಆಗ್ತಾ ಇತ್ತು. ಅಷ್ಟು ಚಂದವಾದ ರೀತಿಯಲ್ಲಿ ಅವನು ಆಟ ಆಡ್ತಿದ್ದ, ಮತ್ತು ಫಾಸ್ಟಾಗಿ ಓಡುವಂಥದ್ದು, ಆಮೇಲೆ ಫುಟ್ಬಾಲನ್ನು ಆತನ ಟರ್ನ್ ಮಾಡಿಕೊಂಡು ತಗೊಂಡು ಹೋಗುವಂಥದ್ದು, ಎಲ್ಲರೂ ಭಾಳ ಸಂತೋಷ ಪಡ್ತಾಯಿದ್ರು. ಹೀಗಿರುವಂಥ ಸಂದರ್ಭದಲ್ಲಿ ಅವನ ಟೀಮ್ನಲ್ಲಿರುವಂಥ 2-3 ಜನ ಒಂದು ಪ್ಲ್ಯಾನ್ ಮಾಡಿದ್ರು. ಏನಂತ ಹೇಳಿದ್ರೆ, ಯಾವಾಗಲೂ ರೋಹಿತನ ಹೆಸರನ್ನೇ ಹೇಳ್ತಾರೆ, ರೋಹಿತನ್ನೇ ಟೀಮ್ ಲೀಡರ್ ಅಂತ ಹೇಳ್ತಾರೆ, ರೋಹಿತ ಇಲ್ದಿರ ಆಗೋದಿಲ್ಲ ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡಬೇಕು, ಮುಂದೆ ನಡೆಯುವಂಥ ಒಂದು ಮ್ಯಾಚ್ನಲ್ಲಿ ಅವನನ್ನು ಏನು ಮಾಡಬೇಕು, ನಾವು ದೂರ ಇಟ್ಬಿಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಅವನು ಬಂದೆಲ್ಲ ರೆಡಿ ಆಗುವಾಗ ಅವನನ್ನು ಒಂದು ರೂಮಲ್ಲಿ ಕೂಡ ಹಾಕ್ಬಿಡ್ಬೇಕು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಏನು ಮಾಡ್ತಾರೆ, ಒಂದು ದಿನ ಶಾಲೆಗಳ ಒಂದು ಅಂದರೆ ಇಂಟರ್ ಸ್ಕೂಲ್ ಮ್ಯಾಚ್ ನಡೆಯುವಾಗ ಅಂತ ಹೇಳಿದ್ರೆ, ಫುಟ್ಬಾಲ್ ಮ್ಯಾಚ್ ನಡೆಯುವಾಗ ಅವನನ್ನೇನು ಮಾಡ್ತಾರೆ, ಈ ಕೆಲವು ಮಂದಿ ಸೇರಿಬಿಟ್ಟು ಅವನನ್ನು ತಗೊಂಡೋಗಿ ಅವನ ಶಾಲೆಯಲ್ಲಿರುವಂಥ ಒಂದು ರೂಮ್ನಲ್ಲಿ ಕೂಡ ಹಾಕ್ಬಿಟ್ಟು, ಇವರೇನು ಮಾಡ್ತಾರೆ, ರೋಹಿತ್ ಬಂದಿಲ್ಲ ಸಾರ್ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಸುಳ್ಳು ಹೇಳಿಬಿಟ್ಟು ಆ ದಿನದ ಮ್ಯಾಚನ್ನು ಆಡೋದಕ್ಕೆ ಹೊರಟು ಬಿಡ್ತಾರೆ. ಮಾಸ್ಟರಿಗೆ ಭಾಳ ಬೇಸರ ಆಗ್ತದೆ, ಯಾಕೆ ರೋಹಿತ್ ಬಂದಿಲ್ಲ, ಯಾವಾಗಲೂ ಬರ್ತಿದ್ದಲ್ಲ, ಯಾವತ್ತೂ ತಪ್ಪಿಸದೇ ಇರೋನು ಯಾಕೆ ಬಂದಿಲ್ಲ ಅಂತ ಹೇಳಿ. ಹಾಗೆ ಇರಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇವರು ಮ್ಯಾಚ್ನಲ್ಲಿ ಆಡ್ತಾ ಇದ್ದಾರೆ, ಆ ಶಾಲೆಯ ಮಕ್ಕಳು, ಒಂದಾಗಿದೆ ಒಂದು ಗೋಲು ಇವ್ರ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಎದುರಾಳಿಗಳ ಮುಂದೆ ಇವರಿಗೆ ಗೋಲ್ ಆಗ್ತಾ ಇದೆ. ಹಾಗೆ ಅವ್ರಿಗೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲಿಲ್ಲ. ಆ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಶಾಲೆಯನ್ನು ಕ್ಲೀನ್ ಮಾಡುವಂಥ ಪಿಯೋನು ಏನು ಮಾಡ್ತಾನೆ, ಶಾಲೆ ಎಲ್ಲ ಕಡೆ ಹೋಗಿ ಕಸ ಗುಡಿಸೋದಕ್ಕೆ ಹೋಗಬೇಕಾದ್ರೆ ಅಲ್ಲಿ ಹೋಗಿ ನೋಡುವಾಗ ಒಂದು ಕೋಣೆಯಲ್ಲಿ ಈ ರೋಹಿತನನ್ನು ಕೂಡ ಹಾಕ್ಬಿಟ್ಟಿದ್ದಾರೆ ಕೆಲವರು. ಹಾಗೆ ಬೀಗ ಸಿಕ್ಸ್ಕೊಂಡು ಬಂದುಬಿಟ್ಟಿದ್ದಾರೆ. ರೋಹಿತ ಅಲ್ಲೇನು ಮಾಡ್ತಾ ಇದ್ದಾನೆ, ದೇವರೇ ನನ್ನನ್ನು ಹೇಗಾದರೂ ಬಿಡುಗಡೆ ಮಾಡಪ್ಪ, ಇನ್ನು ಶಾಲೆಗೆ ಮರುದಿನ ಬರಬೇಕಾದ್ರೆ ನನ್ನನ್ನು ಮರುದಿನದವರೆಗೆ ಕಾಯಬೇಕಾಗ್ತದಲ್ಲ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಆ ಕಸ ಗುಡಿಸುವನ ಮೂಲಕ ಅವನನ್ನೇನು ಮಾಡ್ತಾನೆ, ಬಿಡುಗಡೆ ಮಾಡಿದ್ದೇ ರೋಹಿತ ಏನು ಮಾಡ್ತಾನೆ, ಓಡಿ ಹೋಗ್ತಾನೆ ಎಲ್ಲಿಗೆ, ಆ ಫುಟ್ಬಾಲ್ ಮ್ಯಾಚ್ ನಡೆಯುವಂಥ ಸ್ಥಳಕ್ಕೆ ಓಡಿ ಹೋಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸಾರ್ ನನಗೆ ಲೇಟ್ ಆಯಿತು. ಯಾಕಂತ ಹೇಳಿದ್ರೆ ತನ್ನ ಸ್ನೇಹಿತರ ಮೇಲೆ ಅಪವಾದ ಹೊರಿಸೋದಕ್ಕೆ ಇಷ್ಟ ಇಲ್ಲ ಅವನಿಗೆ. ಓಡಿ ಹೋಗಿ ಸಾರ್ ನನಗೆ ಬರೋಕ್ಕೆ ಲೇಟ್ ಆಯಿತು ಅಂತ ಹೇಳುವಾಗ ಅವನಿಗೆ ಮಧ್ಯಂತರ ನಡೆದಂಥ ಸಮಯದಿಂದ ಮುಂದೆ ಅವನಿಗೆ ಏನು ಮಾಡ್ತಾರೆ, ಆ ಮ್ಯಾಚ್ನಲ್ಲಿ ಸೇರಿಸ್ಕೋತಾರೆ. ಮ್ಯಾಚ್ನಲ್ಲಿ ಸೇರಿಸ್ಕೊಂಡಿದ್ದೆ ಏನಾಗ್ತದೆ, ಟೀಮ್ಗೆ ಸ್ಪಿರಿಟ್ ಬರ್ತದೆ. ಆ ಫುಟ್ಬಾಲ್ ಟೀಮ್ಗೆ ಬಹಳ ಸ್ಪಿರಿಟ್ ಬಂದು ರೋಹಿತ ತನ್ನ ಒಳ್ಳೆ ಆಟದ ಚಾಕಚಕ್ಯತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವನು ಏನು ಮಾಡ್ತಾನಂತ ಆಡಿ ಆ ಶಾಲೆಗೆ ಗೆಲುವನ್ನು ತಂದು ಕೊಡ್ತಾನೆ. ಮಕ್ಕಳೇ, ನಾವು ಸಹ ಅಷ್ಟೇ ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಮಾಡಬೇಕಾದ್ರೆ
ನೀವು ಸಹ ಅಷ್ಟೇ ಮಕ್ಕಳು, ಒಳ್ಳೆ ಕಾರ್ಯಗಳನ್ನು ಮಾಡುವಾಗ ಅನೇಕರು ನಿಮಗೆ ಅಡ್ಡಿಪಡಿಸ್ತಾರೆ. ಆದರೆ ಬೇಸರಗೊಳ್ಳದಿರಿ. ಏನಂತ ಹೇಳಿದ್ರೆ, ದೇವರು ನಿಮ್ಮೊಂದಿಗಿದ್ದರೆ ನಿಮ್ಮನ್ನು ದೇವರು ಏನು ಮಾಡ್ತಾನೆ, ಉತ್ತಮವಾದ ಸ್ಥಳದಲ್ಲಿ ನಡೆಸಿ ನಿಮಗೆ ಜಯವನ್ನು ಕೊಡುವಂತನಾಗಿದ್ದಾನೆ. ಹಾಗೆ ನಿಮ್ಮನ್ನು ದೇವರು ನಡೆಸಲಿ ಅಂತ ಹೇಳಿ ಬೇಡ್ಕೊಳ್ತೇನೆ. ಮತ್ತು ನಾವು ಈ ದಿನ ಪೌಲ ಮತ್ತು ಸೀಲರು ಹೇಗೆ ಕಷ್ಟಗಳನ್ನು ಅನುಭವಿಸಿದ್ರು, ಜಯದ ಜೀವಿತವನ್ನು ಮಾಡಿದ್ರು ಅಂತ ಹೇಳಿ ನಾವು ನೋಡೋಣ. ದೇವರಿಗೆ ಸ್ತೋತ್ರವಾಗಲಿ. ಫಿಲಿಪ್ಪಿ ಪಟ್ಟಣದಲ್ಲಿ ಕ್ರಿಸ್ತನಲ್ಲಿ ನಂಬಿಕೆಗೆ ಬಂದ ಲೂದ್ಯಳ ಸಂಗಡ ಸೇರಿ ಬರುತ್ತಿದ್ದ ವಿಶ್ವಾಸಿಗಳೆಲ್ಲರೂ ನದಿ ತೀರದಲ್ಲಿ ಪ್ರಾರ್ಥನೆಗೆ ಸೇರಿ ಬರುತ್ತಿದ್ದರು. ಆ ಸ್ಥಳಕ್ಕೆ ಪೌಲ ಸೀಲರು ಹೋಗುತ್ತಿರುವಾಗ ಗಾರುಗಾತಿಯಾದ ಒಬ್ಬ ದಾಸಿಯು ಅವರೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನನಿಗೆ ಬಹಳ ಆದಾಯವಾಗುತ್ತಿತ್ತು. ಪೌಲನು ಸೀಲನು ಹೋಗುತ್ತಿರುವಾಗ ಅವಳು ಹಿಂದೆ ಓಡಿ ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸಗಳ ತನಕ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಅವಳ ಯಜಮಾನನು ತನ್ನ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಯ ಅಧಿಕಾರಿಗಳಿಗೆ ಕರ್ಕೊಂಡು ಹೋಗಿ ಅವರನ್ನು ಅಧಿಪತಿಗಳ ಮುಂದಕ್ಕೆ ತಂದು, ಆ ಮನುಷ್ಯರು ನಮ್ಮ ಪಟ್ಟಣದಲ್ಲಿ ಬಹಳ ಗಲಿಬಿಲಿ ಮಾಡುತ್ತಾರೆ. ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿರುವ ಆಚಾರಗಳನ್ನು ನಡೆಸಬಾರದೆಂದು ಪ್ರಕಟಿಸುತ್ತಾರೆ ಅಂದರು. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳವಾಗಿ ಪೆಟ್ಟು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯಲ್ಲಿ ಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಬಿಗಿಸಿದನು. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಆ ಸಮಯದಲ್ಲಿ ಅಕಸ್ಮಾತ್ತಾಗಿ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲವ ತೆರೆದವು. ಎಲ್ಲರ ಬೇಡಿಗಳು ಕಳಚಿಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಮನೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನೂ ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನು ಅವನ ಮನೆಯವರೆಲ್ಲರೂ ದೇವರ ವಾಕ್ಯವನ್ನು ಕೇಳಿದರು. ಅದೇ ರಾತ್ರಿಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳಿಗೆ ಔಷಧಗಳನ್ನು ಹಚ್ಚಿ ಅವರನ್ನು ಸ್ವಸ್ಥಪಡಿಸಿದರು. ಕೂಡಲೇ ತನ್ನವರೆಲ್ಲರ ಸಹಿತ, ಅಂದರೆ ಆ ಸೆರೆಮನೆ ಯಜಮಾನನು ತನ್ನ ಕುಟುಂಬದ ಸಮೇತ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಹೀಗೆ ಆ ಮನೆಯವರ ಸಂಗಡ ಅವರೆಲ್ಲರ ನಂಬಿಕೆಯನ್ನು ನೋಡಿ ಉಲ್ಲಾಸಗೊಂಡರು. ಪ್ರಿಯ ಮಕ್ಕಳೇ, ನಾವು ಸಹ ಹಿಂಸೆಗೊಳಗಾದರೂ ಭಯಪಡಬೇಕಾಗಿಲ್ಲ. ನಮ್ಮನ್ನು ರಕ್ಷಿಸುವಂತಹ ದೇವರು ನಮಗಿದ್ದಾನೆ. ಹಾಗೆ ನಿಮ್ಮನ್ನು ರಕ್ಷಿಸಲಿ ಎಂಬುದಾಗಿ ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನಾವು ಹಿಂಸೆಗಳು ಬರುವಾಗ, ಕಷ್ಟಗಳು ಬರುವಾಗ ನಮ್ಮನ್ನು ಸಹಿಸಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸಿರಿ. ಹಿಂಸೆಯ ಮೇಲೆ ಜಯವನ್ನು ಹೊಂದುವಂತೆ ನಮ್ಮನ್ನು ಬಲಪಡಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಮಕ್ಕಳನ್ನು, ಮಕ್ಕಳ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು, ಸಭಾಪಾಲಕರನ್ನು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್.